2026ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದುಕೊಳ್ಳುವ ಕನ್ನಡ ನಟರು ಯಾರು ಗೊತ್ತಾ? ಕನ್ನಡ ಚಿತ್ರರಂಗ ಕಳೆದ ಕೆಲವು ವರ್ಷಗಳಿಂದ ಕೇವಲ ಕರ್ನಾಟಕ ಸೀಮಿತವಾಗಿಲ್ಲ. ಕೆಜಿಎಫ್, ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳ ಯಶಸ್ಸಿನ ನಂತರ ಕನ್ನಡ ಸ್ಟಾರ್ಸ್ಗಳ ಮಾರುಕಟ್ಟೆ ದೇಶದಾದ್ಯಂತ ವಿಸ್ತಾರವಾಗಿದೆ. ಇದರ ಪರಿಣಾಮವಾಗಿ ನಮ್ಮ ನಟರ ಸಂಭಾವನೆಯೂ ದೊಡ್ಡ ಮಟ್ಟಿಗೆ ಏರಿಕೆಯಾಗಿದೆ. ಹಾಗಾದರೆ 2026ರ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದುಕೊಳ್ಳುವವರು ಯಾರು? ಅವರು ಒಂದು ಸಿನಿಮಾ ಸಂಭಾವನೆ ಎಷ್ಟು? ಬನ್ನಿ ಎಲ್ಲವನ್ನ ಈ ರಿವ್ಯೂನಲ್ಲಿ ಹೇಳ್ತೀನಿ, ನೋಡಿಕೊಂಡು ಬರೋಣ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಟು ಮೈ ಓಪನಿಂಗ್ ಯೂಟ್ಯೂಬ್ ಚಾನಲ್. ಟಾಪ್ 10ನಲ್ಲಿ ಇರೋದು ಡಾಲಿ ಧನಂಜಯ್ ಅವರು. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ತಮ್ಮದೇ ಆದ ಸ್ಥಾನ ನಿರ್ಮಿಸಿಕೊಂಡಿರುವ ಡಾಲಿ ಧನಂಜಯ್ ಅವರ ಸಿನಿಮಾಗಳ ಸಂಖ್ಯೆ ಮತ್ತು ಮಾರುಕಟ್ಟೆ ಹೆಚ್ಚಾಗಿದ್ದಂತೆ ಸಂಭಾವನೆಯೂ ಏರಿಕೆಯಾಗಿದೆ. ಲಭ್ಯವಿರುವ ವರದಿಗಳ ಪ್ರಕಾರ ಅವರ ಸಂಭಾವನೆ ಒಂದು ಸಿನಿಮಾಕ್ಕೆ 4ರಿಂದ 6 ಕೋಟಿಯನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಟಾಪ್ 9ಗೆ ಬರೋದಾದರೆ ಶ್ರೀಮುರಳಿ. ಉಗ್ರಂ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಗಮನ ಸೆಳೆದ ಶ್ರೀಮುರಳಿ ಅವರು ಈಗ ತಮ್ಮ ಸಿನಿಮಾಗಳಿಗೆ ಉತ್ತಮ ಮಾರುಕಟ್ಟೆ ಹೊಂದಿದ್ದಾರೆ. ಹಾಗಾಗಿ ಇವರು ಏನಿಲ್ಲ ಅಂದ್ರೂ ಒಂದು ಸಿನಿಮಾಗಾಗಿ 5ರಿಂದ 7 ಕೋಟಿಯನ್ನು ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 8ನಲ್ಲಿ ಇರುವವರು ಧ್ರುವ ಸರ್ಜಾ. ಆಕ್ಷನ್ ಸಿನಿಮಾಗಳ ಮೂಲಕ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ಧ್ರುವ ಸರ್ಜಾ ಕನ್ನಡ ಮೂಲಕ ಮಾಸ್ ಹೀರೋಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಒಂದು ಸಿನಿಮಾದ ಸಂಭಾವನೆ ಬಂದು ಸರಿಸುಮಾರು 5ರಿಂದ 8 ಕೋಟಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 7 ರಕ್ಷಿತ್ ಶೆಟ್ಟಿ. ಕನ್ನಡ ಚಿತ್ರರಂಗದಲ್ಲಿ ಕೇವಲ ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕ ಮತ್ತು ಕಥೆಗಾರನಾಗಿಯೂ ಗುರುತಿಸಿಕೊಂಡ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾಗಳ ವಿಶಿಷ್ಟತೆ ಮತ್ತು ಪ್ಯಾನ್ ಇಂಡಿಯಾ ಗಮನವನ್ನು ಸೆಳೆದುಕೊಂಡ ಇವರು ಒಂದು ಸಿನಿಮಾಗೆ ಏನಿಲ್ಲ ಅಂದ್ರೂ ಬರೋಬ್ಬರಿ 6ರಿಂದ 8 ಕೋಟಿಯನ್ನು ಸಂಭಾವನೆ ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 6ನಲ್ಲಿ ಇರುವವರು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಅನುಭವವಿದೆ. ಇತ್ತೀಚಿನ ವರ್ಷಗಳಲ್ಲಿ ಅವರ ಸಿನಿಮಾಗಳು ಕನ್ನಡದ ಜೊತೆಗೆ ಬೇರೆ ಭಾಷೆಗಳಲ್ಲೂ ಗಮನ ಸೆಳೆಯುತ್ತಾ ಇದೆ. ವರದಿಗಳ ಪ್ರಕಾರ ಶಿವಣ್ಣ ಏನಿಲ್ಲ ಅಂದರೂ ಒಂದು ಸಿನಿಮಾಗೆ 8ರಿಂದ 10 ಕೋಟಿಯನ್ನು ಸಂಭಾವನೆ ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 5ಗೆ ಬರೋದಾದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಜೊತೆಗೆ ನಿರ್ದೇಶನ ಮತ್ತು ವಿಭಿನ್ನ ಕಥೆಗಳ ಮೂಲಕ ತಮ್ಮದೇ ಆದ ಬ್ರ್ಯಾಂಡ್ ನಿರ್ಮಿಸಿಕೊಂಡಿದ್ದಾರೆ. ಉಪೇಂದ್ರ ಈಗಲೂ ದೊಡ್ಡ ಮಾರುಕಟ್ಟೆ ಹೊಂದಿದ್ದಾರೆ. ಅವರ ಒಂದು ಸಿನಿಮಾ ಸಂಭಾವನೆ ಏನಿಲ್ಲ ಅಂದರೂ 10ರಿಂದ 15 ಕೋಟಿಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 4ಗೆ ಬರೋದಾದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಕಾಂತಾರ ನಂತರ ರಿಷಬ್ ಶೆಟ್ಟಿ ಅವರ ಸಂಪೂರ್ಣ ಮಾರುಕಟ್ಟೆಯೇ ಬದಲಾಗಿದೆ. ನಿರ್ದೇಶಕ ಮತ್ತು ಕಥೆಗಾರನಾಗಿ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಅವರ ಸಂಭಾವನೆ ಏನಿಲ್ಲ ಅಂದರೂ 15ರಿಂದ 20 ಕೋಟಿಗಿಂತ ಹೆಚ್ಚು ಪಡೆದುಕೊಳ್ಳುತ್ತಾರೆ ಎಂದು ಮಾಹಿತಿ ಸಿಕ್ಕಿದೆ. ಇನ್ನು ಟಾಪ್ 3ಗೆ ಬರೋದು ಆದ್ರೆ ನಮ್ಮ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು, ತಮಿಳ್ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿರುವ ಇವರು ಕಿಚ್ಚ ಸುದೀಪ್ ಅವರು ಬಹುಭಾಷಾ ನಟರಾಗಿ ಅವರ ಅನುಭವ ಮತ್ತು ಸ್ಟಾರ್ಡಮ್ ಮತ್ತು ಪ್ಯಾನ್ ಇಂಡಿಯಾ ಮಾರುಕಟ್ಟೆಯಿಂದಾಗಿ ಅವರ ಸಂಭಾವನೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವರ ಸಂಭಾವನೆ ಏನಿಲ್ಲ ಅಂದರೂ ಒಂದು ಸಿನಿಮಾಗೆ 20 ಮತ್ತು 30 ಕೋಟಿಗಿಂತಲೂ ಹೆಚ್ಚು ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಟಾಪ್ 2ನಲ್ಲಿ ಇರುವವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಕರ್ನಾಟಕದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ಸ್ಟಾರ್ಗಳಲ್ಲಿ ದರ್ಶನ್ ಕೂಡ ಒಬ್ಬರು. ಅವರ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ದೊಡ್ಡ ಓಪನಿಂಗ್ ಸಿಗುತ್ತದೆ. ಇದೇ ಕಾರಣಕ್ಕೆ ಅವರ ಮಾರುಕಟ್ಟೆ ಮೌಲ್ಯ ಏನಿಲ್ಲ ಅಂದರೂ ಒಂದು ಸಿನಿಮಾಗಾಗಿ ಅವರು ಸರಿಸುಮಾರು 25ರಿಂದ 30 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಪಡೆದುಕೊಳ್ಳುವ ನಟರಲ್ಲಿ ಒಬ್ಬರಾಗಿದ್ದಾರೆ. ಮತ್ತು ಈಗ ನಂಬರ್ 1 ಸ್ಥಾನದಲ್ಲಿ ಇರುವವರು ಬೇರೆ ಯಾರು ಅಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಕೆಜಿಎಫ್ ಸಿನಿಮಾಗಳ ನಂತರ ಯಶ್ ಅವರ ಮಾರುಕಟ್ಟೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ಕನ್ನಡದ ಸ್ಟಾರ್ ಆಗಿದ್ದ ಯಶ್ ಇಂದು ಪ್ಯಾನ್ ಇಂಡಿಯಾ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಟರಲ್ಲಿ ಒಬ್ಬರು. ವಿವಿಧ ವರದಿಗಳ ಪ್ರಕಾರ ಯಶ್ ಒಂದು ಸಿನಿಮಾಗೆ ಸರಿಸುಮಾರು 80ರಿಂದ 110 ಕೋಟಿಗಿಂತಲೂ ಮೇಲೆ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರೆ. ಟಾಕ್ಸಿಕ್ ಸೇರಿದಂತೆ ಅವರ ಮುಂದಿನ ಸಿನಿಮಾಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಸಂಭಾವನೆಯನ್ನು ಅವರು ಪಡೆದುಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಸ್ಟಾರ್ಗಳ ಸಂಭಾವನೆ ಕಳೆದ ಕೆಲವು ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ವಿಶೇಷವಾಗಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಯಶಸ್ಸು ಕನ್ನಡ ನಟರ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸಿದೆ. ಈ ಪಟ್ಟಿಯಲ್ಲಿ ನಿಮ್ಮ ಫೇವರೇಟ್ ನಟ ಯಾರು ಮತ್ತು ಮುಂದಿನ ದಿನಗಳಲ್ಲಿ ಕನ್ನಡದ ಯಾವ ನಟ 50 ಕೋಟಿ ಕ್ಲಬ್ಗೆ ಸೇರುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.